ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಒಳ್ಳೆ ಜಡ್ಜ್ಮೆಂಟ್. ಸತ್ಯವಾಗ್ಲೂ ಹೇಳ್ತೀನಿ, ಅದು ಹೆಂಗ್ ಯಾವಾಗ ಟೈಮ್ ಹೋಯ್ತು ಹೆಂಗ್ ಹೋಯ್ತು ಅಂತ ಗೊತ್ತಾಗಿಲ್ಲ. ನಮ್ಮ ಗಣಪತಿ ದೇವತೆ ಶಿವದೇವರದ್ದು ಮಾಡಿದ್ವಿ. ಒಳ್ಳೆ ಫ್ರೆಶ್ ಮೀನುಂಟು. ಮದರ್ ಮತ್ತೆ ಚೈಲ್ಡ್ ಗ್ರೂಪ್ ಅಲ್ಲಿ. ಅಮ್ಮ ಮತ್ತೆ ನೀವೆಲ್ಲಿದ್ದೀರಿ ಇಲ್ಲಿ? ನಾವು ಶಾರ್ಜಲ್ಲಿದ್ದೀವಿ. ಅಲ್ಲ, ಇಲ್ಲಿ ಫೋಟೋದಲ್ಲಿ ಎಲ್ಲಿದ್ದೀರಿ? ನೃತ್ಯ ಪ್ರಕಾರಗಳ ಬಗ್ಗೆ, ನಮ್ಮ ಕಲ್ಚರ್ನ ಬಗ್ಗೆ ಎಲ್ಲ ಮತ್ತೆ ಮತ್ತೆ ನೆನಪು ಮಾಡಿಸ್ತಾ ಇದ್ದಾರೆ. ಅಮ್ಮನ ಡ್ಯಾನ್ಸ್ ಸೋಕಾಟು ಆಗಿದೆ, ಕಳೆದ ವರ್ಷ ಅಂತಲೂ ಬೆಟರ್ ಆಗಿದೆ. ದಯವಿಟ್ಟು ಕೆಳಗಡೆ ಎಲ್ಲರೂ ಡ್ಯಾನ್ಸ್ ಅನ್ನು ಫಾಲೋ ಮಾಡಬೇಕು. ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇಲ್ಲಿ. ಇವರು ಕಂಪ್ಲೀಟ್ ಮಾಡಿದ್ದಾರೆ ಇಬ್ರು. ಯಾರು ಹೆಸರು ನಿಮ್ದು? ನನ್ನ ಹೆಸರು ಸೌಮ್ಯ ವಾಗಟ. ಸೌಮ್ಯ, ನೀವು? ಸೌಮ್ಯ ಕೌಶಿಕ್. ಎಲ್ಲಿ ಊರು ಮೇಡಮ್? ಊರು ಬೆಂಗಳೂರು, ಮೂಲತಃ ಶಿವಮೊಗ್ಗ. ಇದು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದು? ಇಲ್ಲ, ಇವ್ರು ಮಾಡ್ತಾ ಇದ್ರು, ಇವ್ರ ಫ್ರೆಂಡ್ ನಾನು ಹೌದಾ? ತುಂಬಾ ಖುಷಿ. ಕಂಪ್ಲೀಟ್ ಆಯ್ತಲ್ಲ ಆಲ್ರೆಡಿ? ಆಲ್ ದ ವೆರಿ ಬೆಸ್ಟ್. ತುಂಬಾ ಸುಮಂಗಲ ನಮ್ಮದು ಹುಬ್ಳಿ ಹತ್ರ ಶಿಕ್ಕ. ಹುಬ್ಳಿ ಹತ್ರ. ಹೇಗಾಯ್ತು ಪಾರ್ಟಿಸಿಪೇಟ್ ಮಾಡಿ? ಫಸ್ಟ್ ಟೈಮ್? ಇಲ್ಲ, ಮಾಡಿದ್ದೆ ಮೊದಲೇ, ಇದೇ ಸೆಕೆಂಡ್ ಟೈಮ್ ಅಷ್ಟೇ ದುಬೈಯಲ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಳಿನಿ. ನಳಿನಿ ಊರು?
ಬೆಂಗಳೂರು ತುಂಬಾ ಚೆನ್ನಾಗಿ ನಮ್ಮ ಗಣಪತಿ ದೇವತೆ ಶಿವದೇವರದ್ದು ಮಾಡಿದ್ವಿ. ಕಂಪ್ಲೀಟ್ ಆಯ್ತಲ್ಲ, ಹೇಗೆ ಅನಿಸಿತು ಪಾರ್ಟಿಸಿಪೇಟ್ ಮಾಡಿ? ಆಕ್ಚುಲಿ ತುಂಬಾ ಖುಷಿ ಆಯ್ತು. ವೈಷ್ಣವಿ ಪ್ರಭು, ಊರು ಮಂಗಳೂರು. ನಮ್ಮ ಊರು ಅವರು. ಹಾಗಾದ್ರೆ ಇಂದು ಊರು ಗುಲ್ಬರ್ಗ. ನಿಮ್ದು? ನನ್ನ ಹೆಸರು ಸಪ್ನಾ ಅಂತ. ಅಶ್ವಿನಿ ಊರು? ನಾನು ಹುಬ್ಳಿಯವಳು. ಇಬ್ರು ಹುಬ್ಬಳ್ಳಿ. ಸೊ ಗೈಸ್, ರಂಗೋಲಿ ಸ್ಪರ್ಧೆ ನೋಡಿದ್ರಿ. ಇದನ್ನು ಮೇಲ್ವಿಚಾರಣೆ ಮಾಡುವ ಟೀಮ್ ಇದು, ವಾಲಂಟಿಯರ್ಸ್. ಮ್ಯಾಮ್, ನಿಮ್ಮ ಹೆಸರು? ವಿನೂತಾ. ನೀವು? ಸಂಧ್ಯಾ. ವೇದ. ಓಕೆ, ಹೇಗೆ ಅನಿಸ್ತು ಮ್ಯಾಮ್ ಹ್ಯಾಂಡಲ್ ಮಾಡಿ ನೋಡಿ? ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಅದು ನಮ್ಮ ಟೀಮ್ ಕೊಟ್ಟಿದ್ದು ಚುಕ್ಕಿ ರಂಗೋಲಿ ಅಂತ. ಕೇಳಲಿಕ್ಕೆ ಮರೆತು ಇದೆ, ಚುಕ್ಕಿ ರಂಗೋಲಿ ಅಂದ್ರೆ ಡಾಟ್ಸ್ ಇಟ್ಟಿ ಹಳೆ ಕಾಲದಲ್ಲಿ ಆಗ್ತಿದ್ರಲ್ಲ ಆತರ, ಫ್ರೀ ಹ್ಯಾಂಡ್ ಅಲ್ಲ. ಸೊ ಅದನ್ನ ಥೀಮ್ ಆಗಿ ಇಟ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಹೌದು, ಖುಷಿ ಆಯ್ತು. ಎಲ್ಲರೂ ಪಾರ್ಟಿಸಿಪೇಷನ್ ಒಳ್ಳೆದಿದೆ. ಬಿಡಿಸಿದ್ದಾರೆ, ಜಾಸ್ತಿ ಟೈಮು ಇಲ್ಲ, 1 hour ಅಷ್ಟೇ. ತುಂಬಾ ಚೆನ್ನಾಗಿ ಬಣ್ಣಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮತ್ತೆ ಅವರು ಥೀಮ್ ಸಹ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೆಲವರು ಒಬ್ರು ಬಿಡಿಸಿದ್ದಾರೆ. ಮತ್ತೆ ಅದೇನೆ ನಮ್ಮ ಸಂಸ್ಕೃತಿನ ಇವತ್ತಿಗೂ ಸಹ ಪ್ರಯತ್ನ ಮಾಡಿದ್ದಾರೆ. ರಂಗೋಲಿ ಸ್ಪರ್ಧೆ ತುಂಬಾ ಖುಷಿ ಆಯ್ತು ಮ್ಯಾಮ್. ನಿಮ್ಗೂ ತುಂಬಾ ಧನ್ಯವಾದಗಳು. ಗೈಸ್, ಈಗ ಸಣ್ಣ ಪುಟಾಣಿ ಮಕ್ಕಳು ಡ್ರಾಯಿಂಗ್ ಸ್ಪರ್ಧೆ ನಡೀತಾ ಇದೆ. ಬನ್ನಿ ಹೋಗುವ, ನೋಡುವ. ಮದರ್ ಅಂಡ್ ಚೈಲ್ಡ್ ಅಂತ ಥೀಮ್ ಆಕ್ಚುಲಿ. ಎಸ್, ವೆರಿ ನೈಸ್. ನಿಮ್ಮ ಹೆಸರು? ಅಕ್ಷಿತಾ. ಗುಡ್. ಏನ್ ಮಾಡ್ತಿದ್ದೀರಮ್ಮ ನೀವು? ಏನಿದು? ಅಮ್ಮ ಇದು ನೋಡಿ, ಅಮ್ಮ ಮತ್ತೆ ಮಗಳದು. ಮತ್ತೆ ಇದೇನು? ಏನ್ ಹೆಸರು? ಮಹಾದ್ಯುತ್. ಇದು ಯಾರು? ಅಮ್ಮವ ನಿಮ್ದು? ವೆರಿ ಗುಡ್, ಕೀಪ್ ಇಟ್ ಅಪ್. ನೋಡಿ, ಏನ್ ಹೆಸರು? ಪಾರ್ಥವಿ. ಏನ್ ಮಾಡ್ತಿದ್ದೀರಾ? ಹೆಸರು? ತ್ರಿಷಿಕಾ. ಓಕೆ, ನೈಸ್. ನೋಡಿ, ಮಕ್ಕಳದ್ದು ಕ್ರಿಯೇಷನ್ ನೋಡಿ. ಸಮನ್. ಏನ್ ಮಾಡ್ತಿದ್ದೀರಿ? ಇದು ಅಮ್ಮ, ಇದು ನೀವು, ಮತ್ತೆ ಇದು ಬುರ್ಜುಲಾರಮ್ಮ. ಗುಡ್. ಇದು ಏನು? ಎಲ್ಲಿದ್ರಿ ನೀವು ಫೋಟೋದಲ್ಲಿ? ತೋರಿಸಿ. ಅಮ್ಮ ಎಲ್ಲಿದ್ದಾರೆ? ಅಮ್ಮ. ನೀವು? ಏನ್ ಹೆಸರು? ತೇಜಸ್ವಿ. ಶ್ರಾವ್ಯ. ನೈಸ್. ಏನು ಟೀಮ್? ಅಮ್ಮ ಮತ್ತೆ ಮಗಳು ನೀವಿದ್ದೀರಿ. ಗುಡ್, ನೈಸ್. ಖುಷಿ. ಇದು ಅಮ್ಮ, ಇದು ನೀವಲ್ಲ? ನೈಸ್. ನಿಮ್ಮ ಹೆಸರು?
ಹನ್ಸಿಕಾ ಗುಡ್ ನೈಸ್ ನೈಸ್ ಆದ್ಯ ಆತ್ಯ ನಿಮ್ದು ಸಾನ್ವಿ ಸಾನ್ವಿ ಗುಡ್ ಕೀಪ್ ಗೋಯಿಂಗ್ ಗುಡ್ ಆರ್ಯ ಆರ್ಯ ಏನ್ ಮಾಡ್ತಿದ್ದೀರಿ ನೀವೆಲ್ಲಿದ್ದೀರಿ ತೋರಿಸಿ ಇದು ಮತ್ತೆ ಅಮ್ಮ ಎಲ್ಲಿದ್ದಾರೆ ಹಾ ನೈಸ್ ಗುಡ್ ನಿಮ್ಮ ಹೆಸರು ರಾಮ್ ತೇಜಸ್ ದಿಯಾ ದಿಯಾ ನಿಮ್ದು ಸಣ್ಣ ಸಣ್ಣ ಮಾಡಿದ್ದಾರೆ ಇದು ಬಲೂನಾ ಹಾರ್ಟ್ ಶೇಪ್ ಬಲೂನ್ ಏನ್ ಹೆಸರು ದಿತ್ಯ ಬಟ್ ಹೌದು ನಿಮ್ದು ರಿದ್ದಿಮಾ ನೈಸ್ ಶೆವ್ವಿ ಎಲ್ಲಿ ಅಮ್ಮ ಎಲ್ಲಿ ನೀನೆಲ್ಲಿ ಇದಮ್ಮ ಇದು ಶೆವ್ವಿ ನೈಸ್ ಏನ್ ಹೆಸರು ಅನರ್ಘ್ಯ ಸರ್ಟಿಫಿಕೇಟ್ ಸಿಕ್ಕಿದೆ ಇವರಿಗೆ ಬನ್ನಿ ಎಸ್ ನೈಸ್ ಏನ್ ಬರ್ದಿದೆ ದುಬೈ ಡ್ಯಾನ್ಸ್ ಕಾ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಗ್ರೀಷ್ಮಾ ಹೇಗಿದ್ದಾರೆ ಗಣೇಶ್ ರೈ ನಮ್ಮ UAE ಕನ್ನಡದ ನಂಬರ್ 1 ಯೂಟ್ಯೂಬರ್ ಅಂತ ಹೇಳ್ಬೋದು ಇವರನ್ನು ನೋಡಿ ನಾವು ಇನ್ಸ್ಪೈರ್ ಆಗಿ ಚಾನಲ್ ಮಾಡ್ತಿದ್ದೇವೆ ಸೊ ಸರ್ ನೋಡಿ ಮಕ್ಕಳು ಪುಟಾಣಿ ಮಕ್ಕಳು ಹೇಗೆ ಅನಿಸ್ತಿದೆ ಒಂದು ಎಲ್ಲರಿಗೂ ನಮಸ್ಕಾರ ವೃತ್ತಿಯಲ್ಲಿ ನಾನು ಚಿತ್ರಕಲಾವಿದ ಶಿಲ್ಪಿ ನನ್ನ ಜೀವಿತದ ಅವಧಿಯಲ್ಲಿ ಪೂರ್ತಿ ಮಕ್ಕಳಿಗೆ ಚಿತ್ರಕಲೆಯನ್ನು ಕಲಿಸಿ ಅವರನ್ನು ಒಂದು ಅತ್ಯುತ್ತಮ ನೈಜ ಮಾನವನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಓರ್ವ ವ್ಯಕ್ತಿ ನಾನಿವತ್ತಿಂದು ಈ ಮಕ್ಕಳ ಚಿತ್ರಕಲಾ ಸ್ಪರ್ಧೆಗೆ ಬಂದಿದ್ದೇನೆ ತೀರ್ಪುಗಾರರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಪುಟ್ಟ ಮಕ್ಕಳ ಕೈಯಿಂದ ಅತ್ಯಂತ ಅದ್ಭುತವಾದಂಥ ಕಲಾಕೃತಿಗಳು ಸೃಷ್ಟಿಯಾಗಿದೆ ಆ ಒಂದು ಚಿತ್ತಾರವಾಗಿ ಎಲ್ಲರನ್ನು ಮನಸೆಳೆಯುತ್ತಿದೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ದುಬೈ ಕರ್ನಾಟಕ ಸಂಘ ಸಾರ್ವಕಾಲಿಕ ಮಾನ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಕರಾವಳಿ ಕಸಿನ್ಸ್ ಈ ಒಂದು ತಂಡದವರು ಈ ದೃಶ್ಯಾವಳಿಯನ್ನು ವಿಶ್ವಕ್ಕೆ ಮುಟ್ಟಿಸುವಂತ ಒಂದು ಉತ್ಕೃಷ್ಟ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ಮುನ್ನಡೆಯಲ್ಲಿ ನಿಂತುಕೊಂಡು ಹಾರೈಸ್ತೇನೆ ಶುಭವಾಗಲಿ ಮೇಡಮ್ ನಿಮ್ಮ ಹೆಸರು ವಿನುತಾ ಹೆಸರು ಕೇಳಿದ್ದೆ ನಾನು ಸೊ ಇವ್ರ ಮ್ಯಾಮ್ ಹೇಗೆ ಆಗ್ತಿದೆ ಏನ್ ಮದರ್ ಮತ್ತೆ ಚೈಲ್ಡ್ ಅಂತ ಹೇಗೆ ಮಕ್ಕಳನ್ನ ನೋಡಿ ಮಗ ಅಥವಾ ಮಗಳದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ತುಂಬಾ ಖುಷಿ ಆಗುತ್ತೆ ಈ ಸಣ್ಣ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ಅಂದ್ರೆ ರಿಯಲಿ ನೀವು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ನೋಡಿ ಅವ್ರ ಮಕ್ಕಳು ಮಾಡಿರೋದನ್ನ ಅವ್ರ ಬಾಂಧವ್ಯ ಅಮ್ಮ ಮತ್ತು ಮಕ್ಕಳ ಬಾಂಧವ್ಯ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವರ ಚಿತ್ರದಲ್ಲಿ ಆ ಬಣ್ಣದಲ್ಲಿ ಆ ಕಲರ್ ಕಾಂಬಿನೇಷನ್ ಆಗ್ಲಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ 28 ಮಕ್ಕಳು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ವಲ್ಪ ಟಫ್ ಟಾಸ್ಕ್ ಜಡ್ಜ್ ಆಸ್ ಎ ಜಡ್ಜ್ ಅವರಿಗೆ ಅಲ್ವಾ ತುಂಬಾ ಟಫ್ ಇದೆ 10 ರಿಂದ 15 ವರ್ಷದ ಮಕ್ಕಳು ಇದ್ದಾರೆ ಕೆಲವರು ಆ ಕಡೆಯಿಂದ ರಶ್ ಆಗ್ಬಿಟ್ಟಂತೆ ಈ ಕಡೆ ಬಂದಿದ್ದಾರೆ ಇದು ಕರ್ನಾಟಕದ ಪರ್ಸನಾಲಿಟೀಸ್ ಅವರ ಬಗ್ಗೆ ಹೌದು ಅವರದ್ದು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡೋಣ ಎಂಡಲ್ಲಿ ಏನಾಗತ್ತೆ ಅಂತ ಹೇಳಿ ವೇಟ್ ಮಾಡೋಣ ಎಸ್ ಗುಡ್ ಒಳ್ಳೆ ಡ್ರಾಯಿಂಗ್ ಮಾಡಿ ಏನ್ ಹೆಸರು ನಿಮ್ದು ಓಂಕಾರ ಗುಡ್ ಕೀಪ್ ಗೋಯಿಂಗ್ ಆಲ್ ದ ಬೆಸ್ಟ್ ಆಯ್ತಾ ಯಾರೆಲ್ಲ ಹೇಳ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ಚೌಟ ಮತ್ತೆ ಗ್ರೇಟ್ ನೋಡಿ ಅಂದೆ ಕರ್ನಾಟಕದ ಒಂದು ಮ್ಯಾಪ್ ಒಳಗೆ ನಿಮ್ಮ ಹೆಸರು ಆಲ್ ದ ವೆರಿ ಬೆಸ್ಟ್ ನಿತೇಶ್ ಇದು ಯಾರು ಅಮ್ಮ ಓಕೆ ನೀವು ಆ ಕಡೆಯದ್ದು ಗ್ರೂಪ್ ಆಗ ಓಕೆ ಇದು ಮದರ್ ಮತ್ತೆ ಚೈಲ್ಡ್ ಗ್ರೂಪ್ ಅಲ್ಲಿ ಅಮ್ಮ ಮತ್ತೆ ನೀವೆಲ್ಲಿದ್ದೀರಿ ಇಲ್ಲಿ ನಾವು ಶಾರದಲ್ಲಿದ್ದೀವಿ ಅಲ್ಲ ಇಲ್ಲಿ ಫೋಟೋದಲ್ಲಿ ಎಲ್ಲಿದ್ದೀರಿ ನಿಮ್ದು ಒಂದು ಡ್ರಾಯಿಂಗ್ ಆಗ್ಬೇಕಲ್ಲ ಖಾಲಿ ಅಮ್ಮನದ್ದು ಮಾತ್ರ ಅಮ್ಮನ ಹತ್ರ ಅಷ್ಟು ಪ್ರೀತಿ ಅಮ್ಮ ಮಾತ್ರ ಬೇಕು ಅವರಿಗೆ ಓಕೆ ಇವರು ಒಂದು ಫೇಮಸ್ ಪರ್ಸನಾಲಿಟಿ ಯಾರು ರಾಜ್ಕುಮಾರ್ ಯಾರು ಡಾಕ್ಟರ್ ರಾಜ್ಕುಮಾರ್ ಹೌದಾ ಓ ಇದು ಯಾವ್ದು ರೋಲ್ ಮೂವಿಯದ್ದು ರೋಲ್ ಅವ್ರದ್ದು ಬಬ್ರು ವಾಹನದು ಕನಕದಾಸ ಇವರು ಕಂಪ್ಲೀಟ್ ಆಗಿಲ್ಲ ಡ್ರಾಯಿಂಗ್ ಇನ್ನ ಫೇಸ್ ಮತ್ತೆ ಇದು ಬಾಡಿ ಮಾಡ್ಬೇಕು ಕನಕದಾಸರ ಇದು ಓಕೆ ಆಲ್ ದ ವೆರಿ ನಿಮ್ಮ ಹೆಸರು ದಾನೇಶ್ ಅಮ್ಮದು ಮತ್ತೆ ಮಗಂದು ಡ್ರಾಯಿಂಗ್ ಕೊಡಿ ಸ್ಟಾರ್ಟ್ ಮಾಡಿದೆ ಅಷ್ಟೇ ಓಕೆ ನಿಮ್ಮ ಹೆಸರು ತನ್ಮಯ್ ಗೋಪಾಲ್ ಅಂಬಿಕಾ ಗೋಪಾಲ್ ಗುಡ್ ಇದು ಅಮ್ಮ ಇದು ನೀವಾ ಓಕೆ ಮಾಡಿ ಓಕೆ ಪ್ರತ್ಯೂಷ್ ಎಲ್ಲಿ ನೀವು ಅಮ್ಮ ಮತ್ತೆ ನೀವೆಲ್ಲಿದ್ದೀರಿ ಅದ್ಯಾರು ತಂಗಿಯಾ ಇದ್ಯಾರು ಯಾರು ತಂಗಿಯಾ ನೀವಿಲ್ವಾ ನೀವು ಬೇಕಲ್ಲ ಓಕೆ ಚಂದ ಆಯ್ತಾ ಆಲ್ ದ ಬೆಸ್ಟ್ ಸಂಗೊಳ್ಳಿ ರಾಯಣ್ಣ ಮಾಡ್ತಿದ್ದೆ ನಿಮ್ಮ ಹೆಸರು ನೇಹ
ಬನ್ನಿ ಬನ್ನಿ ಅಕ್ಕ ಬನ್ನಿ ಬನ್ನಿ, ಒಳ್ಳೆ ಫ್ರೆಶ್ ಮೀನುಂಟು, ಬನ್ನಿ ಅಂತೆ. ಅನ್ನ ಕೊಟ್ಟು ಕಾಪಾಡಿದವರು ನಾವು, ಈ ಕಿತ್ತೂರು ರಾಣಿಯ ಎದರು ಕಪ್ಪ ಕೇಳಿದವರ ನಾಲಿಗೆಯನ್ನು ಸೀಳಿ ಬಿಟ್ಟೆನು. ಅಂದು ನೆನಪಿದೆಯೇ ನಿನಗೆ? ಅಂದು ಒಂದು ಮಯ ಸಭೆಯಲ್ಲಿ ನನ್ನ ಅಣ್ಣ ದುರ್ಯೋಧನನ್ನು ಕಂಡು ನೀನು ಪಕ್ಕನೆ ನಕ್ಕಿದ್ದು ನಿನಗೆ ನೆನಪಿದೆಯೇ? ನೀವು ನಿಮ್ಮ ಜಾತಿಗೆ ನಾವು ಕರ್ನಾಟಕದವರಲ್ಲ, ಹೋಗು ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿಡಿ ಮದ್ದಿನ ಮೇಲೆ ಕುಳಿತುಕೊಂಡು ಬೆಂಕಿಯನ್ನು ಹಿಡಿದು ಆಟವಾಡುತ್ತಿದ್ದೀಯ. ಸುತ್ತಳ ರಸಾತಳ ಮಹಾತಾಳ ಪಾತಾಳಗಳನ್ನು ಹುಗಿದಿಟ್ಟ ಮಹಾಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ. ಇಂತಹ ಒಂದು ಸುಂದರವಾದಂತಹ ವೇದಿಕೆ ಸೃಷ್ಟಿ ಮಾಡಿದಂತಹ ದುಬೈ ಕರ್ನಾಟಕ ಸಂಘಕ್ಕೆ ನಾನು ಎಂದೆಂದಿಗೂ ಚಿರಋಣಿ.
ನಮ್ಮೊಟ್ಟಿಗಿದ್ದಾರೆ ಮೇಘಾ ಮ್ಯಾಮ್, ಗಲ್ಫ್ ಗೆಳತಿಯರು ಗ್ರೂಪಿನದು. ಮ್ಯಾಮ್, ಹೇಗೆ ಆಯ್ತು ಇವತ್ತಿನ ಪ್ರೋಗ್ರಾಮ್ ನೀವು ಅಟೆಂಡ್ ಮಾಡಿದ್ದು ಬೆಳಿಗ್ಗೆಯಿಂದ? ತುಂಬಾ ಚೆನ್ನಾಗಿತ್ತು. ನಾನು ಬೆಳಗ್ಗಿಂದ ಸಂಜೆವರೆಗೂ ಇದ್ದೆ. ನಾನು ತುಂಬಾನೇ ಎಂಜಾಯ್ ಮಾಡಿದೆ. ಆಮೇಲೆ ಬಹಳ ಸಲೀಸಾಗಿ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮಿಗೆ ನಮ್ಮ ಕಡೆಯಿಂದ ಕಾಂಗ್ರ್ಯಾಚುಲೇಷನ್ಸ್. ಅಂಡ್ ನಿಮಗೂ ಸಹ ಬಹಳ ಒಳ್ಳೆಯ ಜಾಬ್ ನ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದುಬೈ ಒಕ್ಕಲಿಗ ಸಂಘದ ಸದಸ್ಯರಿದ್ದಾರೆ. ನೀವು ಏಕಪಾತ್ರ ಅಭಿನಯ ಮಾಡಿದ್ದು ಅಲ್ಲ? ಏಕಪಾತ್ರ ಅಭಿನಯ ಮಾಡಿ ಡಾಕ್ಟರ್ ರಶ್ಮಿ. ಡಾಕ್ಟರ್ ರಶ್ಮಿ ಅಂತ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ನೋಡಿರ್ಬೋದು. ತುಂಬಾ ಚೆನ್ನಾಗಿತ್ತು. ಇದು ಒಂಥರ ನಮ್ದು ಒಕ್ಕಲಿಗರ ಸಂಘ, ದುಬೈ ಒಕ್ಕಲಿಗರ ಸಂಘದಿಂದ ಇದನ್ನ ಪ್ಲಾನ್ ಮಾಡಿದ್ವಿ. ಲಾಸ್ಟ್ ಮಿನಿಟ್ ಡಿಸಿಷನ್. ಈ ಟೀಮ್ ಅವರು ಒಟ್ಟಿಗೆ ಬಂದು ಎಷ್ಟು ಎಫರ್ಟ್ ಹಾಕಿ ಇವತ್ತು ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಟೀಮ್. ಆಮೇಲಿಂದ ಶ್ವೇತಾ ಅಂತ, ಶಿ ಇಸ್ ದ ಒನ್ ಹೂ ಹ್ಯಾಸ್ ಕೋರಿಯೋಗ್ರಾಫ್. ಐಡಿಯಾ ಕಾನ್ಸೆಪ್ಟ್ ಇಂದ ಹಿಡಿದು ಕೊರಿಯೋಗ್ರಾಫಿ ಎಲ್ಲ ಶ್ವೇತಾ ಮಾಡಿದ್ದು. ಸೊ ಡ್ಯಾನ್ಸ್ ಕಾಂಪಿಟೇಷನ್ ವಿನ್ನರ್ಗೆ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಶ್ವೇತಾ. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಇವತ್ತು ವಿನ್ ಆದ್ರು. ಫಸ್ಟ್ ನಿಮ್ಮ ಪರ್ಫಾರ್ಮೆನ್ಸ್ ಇಡೀ ಆಡಿಯನ್ಸ್ ಗೆ ಟಚ್ ಆಯ್ತು, ಜಡ್ಜಸ್ ಗೆ ಟಚ್ ಆಯ್ತು. ಟ್ರೋಫಿ ನಿಮ್ಮ ಕೈಯಲ್ಲಿದೆ. ಏನ್ ಹೇಳ್ತೀರಿ? ವಿನ್ ಆಗಿದೀವಿ ಅನ್ನೋದಕ್ಕಿಂತ ಅದು ಬ್ಯಾಕ್ ಎಂಡ್ ಸಪೋರ್ಟ್ ಇದೆಯಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಇವರು ನಮ್ಮ ಸಂಘದ ಪ್ರೆಸಿಡೆಂಟ್, ವೆಲ್ ವಿಷರ್ ಅಷ್ಟೇ ಅಲ್ಲ, ಶಿ ಇಸ್ ಅವರ್ ಬ್ಯಾಕ್ ಬೋನ್, ಶಿ ಇಸ್ ಎವ್ರಿಥಿಂಗ್. ಅವರೇ ನಮ್ಮನ್ನ ಪುಷ್ ಮಾಡಿ, ಹೀಗೆ ಮಾಡಿ, ಇದನ್ ಮಾಡಿ ಅಂತ ಪ್ರತಿ ಒಂದು ಸ್ಟೆಪ್ ಅಲ್ಲೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ್ ಇಂದ ವಿ ಕುಡ್ ಡೂ ಆಸ್ ಅ ಟೀಮ್. ಸೊ ಅದ್ ನಮಗೆ ಬಹಳ ಸಂತೋಷ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ನಾವು ಕರ್ನಾಟಕ ರಾಜ್ಯೋತ್ಸವದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೆವು. ಆಗ ನಿಜವಾಗಿ ಅಷ್ಟು ರೋಮಾಂಚನ ಆಗಿತ್ತು ಆ ಒಂದು ಪ್ರೋಗ್ರಾಮ್. ಬಟ್ ಅವರು ಹೇಳಿದಾಗೆ ಆ ಟೈಮ್ ಸ್ವಲ್ಪ ಲೇಟ್ ಆಯ್ತು, ನಮಗೆ ಬೇರೆ ಆಡಿಯನ್ಸ್ಗೆ ತಲುಪಿರ್ಲಿಲ್ಲ. ತುಂಬಾ ಫೀಲ್ ಆಗಿತ್ತು. ಬಟ್ ಆ ಪರ್ಫಾರ್ಮೆನ್ಸ್ ನಾವು ಕೂತ್ಕೊಂಡಿದ್ದೆವು, ಎದ್ದು ನಿಂತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ ಸರ್. ಆ ಒಂದು ಪರ್ಫಾರ್ಮೆನ್ಸ್ ನಾವು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈಗ ನಿಮ್ಮನ್ನು ಪುನಃ ಇಲ್ಲಿ ಬಂದಿರಿ, ಈ ಜಡ್ಜ್ ಆಗಿ ಬಂದು, ಸೆಲೆಬ್ರಿಟಿ ಜಡ್ಜ್ ಆಗಿ ಬಂದ್ರೆ ಹೇಗೆ ಆಯ್ತು ಇವತ್ತಿನ ಎಕ್ಸ್ಪೀರಿಯನ್ಸ್, ಈ ಒಂದು ಟ್ಯಾಲೆಂಟ್ ನೋಡಿ? ಇದು ಬಹಳ ಒಂಥರ ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು ನನಗೆ. ಯಾಕಂದ್ರೆ ನಾನು ಹಲವಾರು ಕಾಂಪಿಟೇಷನ್ಸ್ನ ನಾನು ಭಾರತದಲ್ಲಿ ಹಲವಾರು ಕಡೆ ಜಡ್ಜ್ ಮಾಡಿದ್ದೀನಿ, US ಅಲ್ಲಿ ಕೂಡ ಮಾಡಿದ್ದೀನಿ. ಆದರೆ ಇಷ್ಟು ಗಂಟೆಗಳ ಕಾಲ ಒಂದೇ ಕಡೆ ಕುಳಿತು ಡಾನ್ಸಸ್ನ ನೋಡಿ ತೀರ್ಪು ಕೊಟ್ಟು ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೋಬೇಕಲ್ಲ, ಇದು ಹೆಂಗಿರುತ್ತೆ ಏನು ಅಂತ. ಬಟ್ ಸತ್ಯವಾಗ್ಲೂ ಹೇಳ್ತೀನಿ, ಅದು ಯಾವಾಗ ಟೈಮ್ ಹೋಯ್ತು ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಮುದ್ದಾಗಿ ಮಾಡಿದ್ರು ಎಲ್ಲರೂ, ತುಂಬ ಒಂಥರ ಆನೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ರು. ಎಲ್ಲೂ ಕೂಡ ಏನೋ ವೈಬ್ಸ್ ಅಂತಾರೆ ನೋಡಿ, ಪಾಸಿಟಿವ್ ಎನರ್ಜಿ ತುಂಬ ಇತ್ತು ಇಲ್ಲಿ. ಬಹುಶಃ ನಮ್ಮ ದುಬೈ ಕರ್ನಾಟಕ ಸಂಘದ ಸದಸ್ಯರಲ್ಲಿ ಅಷ್ಟೊಂದು ಹುಮ್ಮಸ್ಸು, ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಇಡೀ ಕಾರ್ಯಕ್ರಮದಲ್ಲಿ ಇಡೀ ದಿವಸ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಬಂತು. ಆ್ಯಂಡ್ ನಾನಂತೂ ತುಂಬ ಚಿರಋಣಿ ಆಗಿದ್ದೀನಿ ಇವ್ರಿಗೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಕಾಲಿಂಗ್ ಮಿ. ಸರ್, ನಮ್ದೊಂದು ವಿಶ್ ಮತ್ತೆ ಪ್ರೇಯರ್, ನೆಕ್ಸ್ಟ್ ಟೈಮ್ ಸೇಮ್ ನಿಮ್ಮ ಅದೇ ಟೀಮ್ ಇಲ್ಲಿ ಒಂದೊಂದು ಪರ್ಫಾರ್ಮ್ ಮಾಡುವ ಹಾಗೆ ಆಗ್ಲಿ ಹೇಳಿ ನಾವು ಪ್ರೇ ಮಾಡ್ತಿದ್ದೇವೆ. ಖಂಡಿತ ಕರ್ಸ್ಕೊಂಡ್ರೆ ನಮ್ಮ ದೊಡ್ಡ ತಂಡ ಇದೆ, ಸಂತೋಷವಾಗಿ ಬಂದು ನಿಮ್ಮೆಲ್ಲರಿಗೂ ಸಂತೃಪ್ತಿ ಆಗೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಆಶೀರ್ವಾದ ಪ್ರೌಡ್ ಮೂಮೆಂಟ್ ನಮಗೆ ಕನ್ನಡಿಗರಿಗೆ. ಅಂದ್ರೆ ನಾವೊಂದು ರಿಯಾಲಿಟಿ ಶೋ ಮಾಡುವಾಗ ಇಲ್ಲಿ ದುಬೈಲಿ ಒಂದು ರಿಯಾಲಿಟಿ ಶೋ ಮಾಡಿದಾಗಾಯ್ತು, ಅದಕ್ಕಿಂತ ಮುಗಿಲ್ಲ. ಈಗ ಒಂದು ವೆಲ್ ಆರ್ಗನೈಸ್, ಎಲ್ಲ ಪಬ್ಲಿಕ್ ಹೇಳ್ತಾ ಇದ್ರು, ಏನು ಡ್ರ್ಯಾಗ್ ಮಾಡಲಿಲ್ಲ, ಇಲ್ಲಿ ತುಂಬಾ ಟೈಮ್ ಅಲ್ಲಿ ಕರೆಕ್ಟ್ ಮುಗಿಸಿದ್ರು. ಸೊ ತುಂಬಾ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಕರ್ನಾಟಕ ಸಂಘ ದುಬೈಗೆ. ಸರ್ ನಿಮಗೂ ಹೇಗಾಯ್ತು ಈ ಪ್ರೋಗ್ರಾಮ್ ಈಗ? ಥ್ಯಾಂಕ್ ಯು. ಕರಾವಳಿ ಕಸಿನ್ಸ್, ನೀವು ಸಾಕಷ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಪಬ್ಲಿಸಿಟಿ ಕೊಟ್ಟಿದ್ದೀರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕರಾವಳಿ ಕಸಿನ್ಸ್. ಕರ್ನಾಟಕ ಸಂಘ ದುಬೈದು ಸ್ಪೆಷಾಲಿಟಿ ಅಂದರೆ ಇದನ್ನೇ ನೀವು ನೋಡಿದಾಗೆ ಸಮಯಕ್ಕೆ ಸರಿಯಾಗಿ ಆರಂಭ ಮಾಡ್ತೀವಿ. ಮತ್ತು ನಮ್ಮ ಟೀಮ್ ಭಾಳ ದೊಡ್ಡದಾಗಿದೆ ಮತ್ತು ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ ಯಾವುದೇ ಫ್ಲಾಲೆಸ್ ಆಗಿ ನಡೆಸುವಂಥ ಒಂದು ಕೆಪಾಸಿಟಿ ಇದೆ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅವರ ಪಾರ್ಟಿಸಿಪೇಷನ್ ಕೊಟ್ಟಿದ್ದಾರೆ. ಮತ್ತು ಜಡ್ಜಸ್ ಆಗಲಿ, ಸೆಲೆಬ್ರಿಟಿ ಜಡ್ಜ್ ಆಗಲಿ, ಎಲ್ಲರೂ ಕೂಡ ಭಾಳ ಹೊಂದಾಣಿಕೆಯಿಂದ ಇವತ್ತು ಕೆಲಸ ಮಾಡಿದ್ರಿಂದ ಈ ಒಂದು ಯಶಸ್ಸು ಕಾಣಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ತಾವು ಸುಮಾರು ಒಂದು 8-9 ತಾಸು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಖಂಡಿತವಾಗಿ ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮ ನಾವು ಕೊಡಲು ಪ್ರಯತ್ನಿಸ್ತೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಹಾಗೂ ನನ್ನ ಪ್ರಕಾರ ಎಲ್ಲರೂ ಈ ಡ್ಯಾನ್ಸ್ ಕಪ್ 2024 ಎಂಜಾಯ್ ಮಾಡಿರೋದು ಎಂದು ನಮ್ಮ ಭಾವನೆ. ಹಾಗೂ ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮಂಥ ಮೀಡಿಯಾ ಸಹಕಾರ ಅತಿ ಅಗತ್ಯ. ನಾವು ಹೃದಯಪೂರ್ವಕವಾಗಿ ಎಲ್ಲ ಮೀಡಿಯಾದವರಿಗೆ, ಕಸಿನ್ಸ್ ಕರಾವಳಿ ಸ್ಪೆಷಲಿ ಆಗಿ ನಾನು ನಿನ್ನೆ ಒಂದು ಬೈಟ್ಸ್ ನೋಡಿದೆ,
ಅದು ಎಲ್ಲ ನಿಮ್ಮ ಇಂಟ್ರೆಸ್ಟ್, ನಾವೇನು ಹೇಳಲಿಲ್ಲ ಇದು ಹಾಕಿ ಆದ್ರೆ ನಿಮ್ಮ ಒಂದು ಆ ಇಂಟ್ರೆಸ್ಟ್ ಮತ್ತು ನಿಮ್ಮ ಒಂದು ಸಹಕಾರ ಈ ಕರ್ನಾಟಕ ಸಂಘದ ಬಗ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಇನ್ನಷ್ಟು ಈ ಒಂದು ಪ್ರೋಗ್ರಾಮ್ಸ್ ನಿಮ್ಮಿಂದ ಆಗ್ತಾ ಇರಲಿ. ಕರ್ನಾಟಕ ತುಂಬಾ ಪ್ರೋಗ್ರಾಮ್ ಮಾಡಿ ಇವೆಂಟ್ಸ್ ಆರ್ಗನೈಸ್ ಮಾಡ್ತಿದ್ದೀರಿ ಸಕ್ಸಸ್ಫುಲಿ. ಸೊ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಇದು ರೀಚ್ ಆಗ್ಲಿ ಅಂತ ವಿಶ್ ಮಾಡ್ತಿದ್ದೆ. ಕಂಗ್ರಾಚುಲೇಷನ್ಸ್ ಟು ಆಲ್ ದ UAE ಕನ್ನಡಿಗಾಸ್, ದೇ ಹ್ಯಾವ್ ಸಪೋರ್ಟೆಡ್ ಅಸ್. ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ, ಅವರೆಲ್ಲರಿಗೂ ಧನ್ಯವಾದ. ಅಮ್ಮನ ಡ್ಯಾನ್ಸ್ ಶೋಕಾತ್ ಅಮ್ಮ ಒಳ್ಳಿರಿ, ಅಮ್ಮ ಹಗ್ಗ ಮಲ್ಪಲಿ ಬೋಲಿ, ಹಗ್ಗ ಮಲ್ಪಲಿ. ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು, ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತು. ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಹೇಗಾಯ್ತು? Wonderful performance by everyone, in fact. Yes. And it's well organized and very well prepared show, and it's really amazing. Thank you. ಎಲ್ಲ ಫಂಕ್ಷನ್ಸ್ ಸೂಪರ್ ಆಗಿದೆ. ನಮ್ಮ ಮಗಳು ಕೂಡ ಪ್ರೋಗ್ರಾಮ್ ಇದ್ಲು, ಪರ್ಫಾರ್ಮ್ ಮಾಡಿದ್ದು, ಪ್ರೈಸ್ ಹೊಡಿದ್ದಾರೆ. ಕಂಗ್ರಾಚುಲೇಷನ್ಸ್. ಒಳ್ಳೆದಾಗಿದೆ. ಇಷ್ಟ ಆಯ್ತಾ ಪ್ರೋಗ್ರಾಮ್? ಹೇಗಾಯ್ತು ಪ್ರೋಗ್ರಾಮ್? ಸೂಪರ್, ಕಂಗ್ರಾಚುಲೇಷನ್ಸ್. ಆಯ್ತು. ಮಕ್ಕಳೆಲ್ಲ ಹೀಗೆಲ್ಲ ಮಾಡಿದ್ರೆ ಸಪೋರ್ಟ್ ಆದ ಒಂದು ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡಿದಾಗೆ ಆಗ್ತದೆ. ತುಂಬಾ ಒಳ್ಳೇದಾಗಿತ್ತು ಪ್ರೋಗ್ರಾಮ್. ಸೂಪರ್ ಆಗಿತ್ತು. ಏನ್ ಇಷ್ಟ ಆಯ್ತು? ಮಕ್ಕಳು ಯಾರು ಪಾರ್ಟಿಸಿಪೇಟ್ ಮಾಡಿದ್ರಾ? ನಮ್ಮ ಮಗ ಮಾಡಿದ್ದು, ವೈಫ್ ಮಾಡಿದ್ದು ರಂಗೋಲಿ ಕಾಂಪಿಟೇಷನ್. ಇಟ್ಸ್ ರಿಯಲಿ ಗುಡ್. ದಿಸ್ ಇಸ್ ಸೆಕೆಂಡ್ ಟೈಮ್ ವಿ ಆರ್ ಕಮಿಂಗ್ ಅಂಡ್ ಇಟ್ಸ್ ಸೋ ಥ್ಯಾಂಕ್ ಯು. ಒಳ್ಳೆದಾಗಿದೆ. ಸೂಪರ್. ಮಕ್ಕಳಿಂದ ಇದ್ದು ದೊಡ್ಡವರ, ಹೆಂಗಸರು, ಗಂಡಸರು ಪ್ರತಿಯೊಬ್ಬರು ಸಹ ಆರ್ಟಿಸ್ಟ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ. ಎಲ್ಲ ಮಕ್ಕಳಿಗೆ ಸಹ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮ ಒಳ್ಳೆಯಾಗಿದೆ. ಕಳೆದ ವರ್ಷಕ್ಕಿಂತಲೂ ಬೆಟರ್ ಆಗಿದೆ. ತುಂಬಾ ಒಳ್ಳೆಗಿದೆ. ಕನ್ನಡ ಸಂಘ ದುಬೈ ಅವರಿಗೆ ಆಲ್ ದಿ ಬೆಸ್ಟ್. ಈ ಸಲ ತುಂಬಾ ಸೂಪರ್ ಆಗಿದೆ. ಡ್ಯಾನ್ಸ್ ಒಳ್ಳೆದಾಗಿದೆ. ತುಂಬಾ ಕ್ರೌಡ್ ಅಷ್ಟೇ ಇತ್ತು ಹೋಸಲಕ್ಕಿಂತ ಈ ಸಲ ತುಂಬಾ ಇದೆ. ಥ್ಯಾಂಕ್ಸ್ ದುಬೈ ಕರ್ನಾಟಕ ಸಂಘದವರಿಗೆ. ಸೊ ಗೈಸ್, ನಮ್ಮೊಟ್ಟಿಗಿದ್ದಾರೆ ನೃತ್ಯ ಪ್ರಿಯ ಟೀಮ್. ಇವತ್ತು ಪ್ರೈಸ್ ಹೊಡಿದ್ದಾರೆ, ಸೆಕೆಂಡ್ ಪ್ರೈಸ್ ಅಲ್ಲ. ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಹೇಗಾಯ್ತು ಪರ್ಫಾರ್ಮೆನ್ಸ್? ನಿಮ್ದಂತೂ ಸೂಪರ್ ಆಗಿದೆ. ಸೂಪರ್, ಫಸ್ಟ್ ಟೈಮ್ ಡ್ಯಾನ್ಸ್ ಕಪ್ಪಲ್ಲಿ ಮಾಡೋದು. ಸೊ ವೆರಿ ಹ್ಯಾಪಿ. ಮತ್ತೆ ವಿನೋದ್ ಅವರು ಹೇಳ್ಬೇಕು, ಸ್ಯಾಟಿಸ್ಫೈಡಾ? ಗುಡ್. ಮತ್ತೆ ಬೇರೆ ಯಾರಾದ್ರೂ ಮಾತಾಡಿದ್ರ? ಮಕ್ಕಳು ಹೇಳು, ಏನು ಖುಷಿಯಾ? ಅಮ್ಮನಿಗೆ ಪ್ರೈಸ್ ಹೊಡ್ತಲ್ಲ? ಓಕೆ. ಸೊ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ನೃತ್ಯ ಮಾಹಿರಿ ಒಂದು ಡೆಬ್ಯೂ. ಇವತ್ತು ಡೆಬ್ಯೂ ಅಲ್ಲಿ ಇವರು ಪ್ರೈಸ್ ಹೊಡೆದಾರೆ, ಫಸ್ಟ್ ಪ್ರೈಸ್ ಹೊಡೆದಾರೆ. ಸೊ ಕಂಗ್ರಾಚುಲೇಷನ್ಸ್. ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಎಕ್ಸ್ಪೀರಿಯನ್ಸ್. ತುಂಬಾ ಒಳ್ಳೆದಂದ್ರೆ ನಮ್ದು ಟೀಮ್ ಎಲ್ಲ ಹುಡುಗರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮೇನ್ ಆಗಿ ಎಸ್ಪೆಷಲಿ ಇವರಿಬ್ರು. ಕೊರಿಯೋಗ್ರಫಿ ಅಲ್ಲೆಲ್ಲ ಕೊರಿಯೋಗ್ರಫಿ ಅಶ್ವಿನ್ ದೇವಾಡಿಗ ಮಂಗಳೂರು ಅವರು. ಸೊ ಅವರ ತುಂಬಾ ಸಪೋರ್ಟ್ ಉಂಟು. ಅಂಡ್ ಜಾಸ್ತಿ ಸಪೋರ್ಟ್ ಇವರಿಬ್ರು. ಫುಲ್ ಟೀಮ್. ಅಂಡ್ ಮೈ ನನ್ನ ಅಮ್ಮ. ಬನ್ನಿ ಎದುರು. ಅಮ್ಮ ಓಕೆ. ನೋಡಿ ನಮ್ಮ ನಕ್ಷತ್ರ ಅವ್ರ ಅಮ್ಮ ಇದ್ದಾರೆ. ಒಂದು ಫ್ಯಾಮಿಲಿ ಅಲ್ಲ? ಮತ್ತೊಂದು ಹೇಳ್ಬೇಕಂದ್ರೆ ಎಲ್ಲರೂ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಿದ್ರು. ಅಂದ್ರೆ ಡ್ಯೂಟಿ ಮುಗಿಸಿ ಬಂದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಇಟ್ಸ್ ರಿಯಲಿ ಅಪ್ರಿಶಿಯೇಟ್ ಯು ಗೈಸ್. ಓಕೆ, ಕಂಗ್ರಾಚುಲೇಷನ್ಸ್. ಎಲ್ಲರೂ 1-2 ತಿಂಗಳಿಂದ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ದಟ್ ಇಸ್ ದ ರಿಸಲ್ಟ್ ಟುಡೇ. ದೇರ್ ಇಸ್ ನೋ ಫೇಕ್ ರೀಸನ್ ಆಲ್ಸೋ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಡೆಬ್ಯೂ. ಇವತ್ತು ಡೆಬ್ಯೂ ಆಯ್ತು ನಿಮ್ದು. ಯೆಸ್ಟರ್ಡೇ ಯಾರಿಗೂ ಹುಷಾರಿಲ್ಲ. ಹೌದಾ? ಎವ್ರಿವನ್ ಆರ್ ಸಫರಿಂಗ್ ಫ್ರಮ್ ಫೀವರ್ ಬಟ್ ವಿ ಡಿಡ್. ಇವತ್ತು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮೇಕಪ್ ಆರ್ಟಿಸ್ಟ್ ಬೆಸ್ಟ್ ಫ್ರೆಂಡ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ದು ಚಾನೆಲ್ಗೆ. ಚಾನೆಲ್ ನಿಮ್ಗೆ ಇವತ್ತು ಡೇ, ಇವತ್ತು ಟುಡೇ ಗೋಸ್ ಟು ನಕ್ಷತ್ರ. ಆಲ್ ದ ವೆರಿ ಬೆಸ್ಟ್. ಹೋಗ್ಬೇಕಿತ್ತು. ಸೊ ಫೈನಲಿ ನಾವು ವಿನ್ ಆಗಿ ಹೋಗ್ತಿದ್ದೇವೆ. ಸೊ ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ಸೊ ತುಂಬಾ ಎಂಜಾಯ್ ಮಾಡಿ. ಹೇಗಿತ್ತು ಆರ್ಗನೈಸ್ ಮಾಡಿದ್ದು ಕರ್ನಾಟಕ? ಆರ್ಗನೈಸ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸಂತೋಷದ ಕಾರ್ಯಕ್ರಮ. ಕರ್ನಾಟಕ ಸಂಘ ದುಬೈಗೆ ಅಭಿನಂದನೆಗಳು. ತುಂಬಾ ನೀಟ್ ಅಂಡ್ ಕ್ಲೀನ್, ತುಂಬಾ ಒಳ್ಳೆಯ ಆರ್ಗನೈಸೇಷನ್, ಚೆನ್ನಾಗಿತ್ತು. ತುಂಬಾ ಶ್ರಮಿಸಿ ಒಳ್ಳೆಯ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು. ಭಾರಿ ಒಳ್ಳೇದಾಗಿದೆ. ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಪಾರ್ಟಿಸಿಪೇಟ್ಗಳದ್ದು ತುಂಬಾ ಒಳ್ಳೆದಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ. ಮತ್ತೆ ಜಡ್ಜ್ಮೆಂಟ್ ಪೂರ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಳ್ಳೆ ಜಡ್ಜ್ಮೆಂಟ್ ಮತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಬಂದವರಿಗೆ ಒಳ್ಳೆ ಖುಷಿ ಮಾಡಿ ಮಕ್ಕಳಿಗೆಲ್ಲ ಪಾರ್ಟಿಸಿಪೇಟ್.
ವೆರಿ ಗುಡ್ ಪ್ರೋಗ್ರಾಮ್. ಒಳ್ಳೆದಾಗಿದೆ ಪ್ರೋಗ್ರಾಮ್. ಖುಷಿ ಆಯ್ತು ತುಂಬಾ. ದಿವಸ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಒಂದು ಮಾರ್ನಿಂಗ್ ಬಂದಿದ್ವಿ, ಇವತ್ತು ತನಕ ಇದ್ವಿ. ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಪಾಸ್ ಆಗಿದೆ. ಎಂಜಾಯ್ ಮಾಡಿದ್ರೆ ಓಕೆ. ಕಂಗ್ರಾಚುಲೇಷನ್ ಪ್ರಸನ್ನ, ನಿಮ್ಗೆ ಕೆಲವು ಪ್ರೈಸ್ ಹೊಡೆದಿದ್ರಿ ಇವತ್ತು. ಸೊ ಹೇಗೆ ಅನಿಸಿತು ಪ್ರೋಗ್ರಾಮ್? Very nice. It is very, it's good support for all the talents. So many of our kids won. They are very happy. Yes. This has to go on. This kind of events will, they will boost their interest in dance and everything. For future, it's very good. Yes, definitely it is very good. Congratulations once again. Thanks. How was the program? You enjoyed? Very nice, excellent. From morning itself you were there? Yeah. I was enjoyed? Yes, very nice. Yes, okay. The program was really nice. We all enjoyed it for sure. It was a nice experience. Competition is always a very good experience. It was good sportsmanship amongst everyone. Exactly. You got second prize. Second prize. So congratulations for you all. We gave our best all the best. and we got second. Yes. ಅಂತ ಎಲ್ಲಾ ಗ್ರೂಪ್ಸ್ ಕೂಡ ಬಹಳ ಚೆನ್ನಾಗಿ ಭಾಗವಹಿಸಿದ್ದಾರೆ. ಎಲ್ಲವೂ ಒಂಥರ ಪ್ರೊಫೆಷನಲ್ ಟೀಮ್ಸ್ ಆಗಿತ್ತು. ನಾವು ಕೂಡ ಇದ್ರಲ್ಲಿ ಒಂದು ಭಾಗವಹಿಸಿದ್ದ ನೀವು ಭಾಗವಹಿಸಿದ್ರಾ? ನೀಟ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಟೀಮ್ಸ್ ತುಂಬಾ ಪ್ರೊಫೆಷನಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನು ಸಹ ಪಾರ್ಟಿಸಿಪೇಟ್ ಮಾಡಿದ್ರಾ? ಯಾವುದು ಗ್ರೂಪ್ ನಿಮ್ದು? ರಜಕ ಯುವ ಸಂಘ ಸೀನಿಯರ್ ಸಿನಿಮ್ಯಾಟಿಕ್. ಸೂಪರ್. ಏನು ಇಷ್ಟ ಆಯ್ತು? ಸೇಮ್ ಟೀಮ್ ಹೇಗಾಯ್ತು ಆರ್ಗನೈಸ್ ಮಾಡಿದೆಲ್ಲ? ಎಸ್ ತುಂಬಾ ಸೂಪರ್ ಇತ್ತು. ಆರ್ಗನೈಸ್ ಕೂಡ ಒಳ್ಳೆ ಮಾಡಿದ್ದಾರೆ. ಇವನ್ ನಮ್ಗೆ ಒಳ್ಳೆ ಗ್ರೀನ್ ರೂಮ್ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ಆಗಿದೆ. ಫಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಆದ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ we definitely do. Okay. Thank you. All the very best. Thank you. It was good. Yes. We enjoyed a lot. You danced? Yes. We Which danced. group? We did group 9. We got first place in the junior batch. Wow! Congratulations. Thank you so much. Congratulations. Okay. All the very best, guys. Thank you so much. ತುಂಬಾ ಚೆನ್ನಾಗಿದೆ. ಎಲ್ಲರೂ ದುಬೈಲಿರುವ ಎಲ್ಲ ಕನ್ನಡಿಗರು, ಮಂಗಳೂರವರು, ದಕ್ಷಿಣ ಕನ್ನಡ, ತುಳುವರು ಎಲ್ಲರೂ ಸೇರಿ ಚೆನ್ನಾಗಿ ಒಂದು ಪ್ರೋಗ್ರಾಮ್ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಚೆನ್ನಾಗಾಗಿದೆ. ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಅಂದ್ರೆ ಈ ಊರಲ್ಲಿ ಇಷ್ಟು ಜನ ಕನ್ನಡಿಗರಿದ್ದಾರೆ, ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಎಲ್ಲಾ ಕಾನ್ಸೆಪ್ಟ್ ಗಳು ಬೇರೆ ಬೇರೆ ರೀತಿ, ಎಲ್ಲಾ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ ಗಳನ್ನ ನೋಡೋದು ಮತ್ತೆ ಕರ್ನಾಟಕಕ್ಕೆ ಹೋದಾಗಾಯ್ತು. ಅಂದ್ರೆ ಊರು ಬಿಟ್ಟು ಇಲ್ಲಿ ಬಂದು 6 ದಿವಸ ಕೆಲಸ, 1 ದಿವಸ ಮತ್ತೆ ಈ ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕು, ಸುಲಭ ಅಲ್ಲ. ನೋಡುವಾಗ ಸ್ಟೇಜ್ ಅಲ್ಲಿ ನೋಡುವಾಗ ಚೆನ್ನಾಗಿ ಮಾಡಿದ್ದಾರೆ, ಮಾಡಿಲ್ಲ, ಅಲ್ಲಿ ತಪ್ಪಾಯ್ತು ಇಲ್ಲಿ ತಪ್ಪಾಯ್ತು ಅಂತ ಹೇಳ್ಬೋದು. ಆದ್ರೆ ಅದರ ಹಿಂದೆ ಇರುವ ಪರಿಶ್ರಮ ಅವರಿಗೆ ಗೊತ್ತು. ಸೊ ಎಲ್ಲರೂ ಪ್ರೈಸ್ ತಗೊಂಡವ್ರು ಇರ್ಬೋದು, ಯಾರಿಗ್ ಬಂದಿಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ, ಅದರಲ್ಲಿ 2 ಮಾತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾವು ಬೇರೆನೇ ಲೋಕದಲ್ಲಿ ಇದ್ದೇವೆ. ನಮ್ಗೆ ಮತ್ತೆ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ನೃತ್ಯ ಪ್ರಕಾರಗಳ ಬಗ್ಗೆ, ನಮ್ಮ ಕಲ್ಚರ್ನ ಬಗ್ಗೆ ಎಲ್ಲ ಮತ್ತೆ ನೆನಪು ಮಾಡಿಸ್ತಾ ಇದ್ದಾರೆ. ಬರುವ ವರ್ಷ ನಾವು ಒಂದು ಟೀಮ್ ಕಟ್ಕೊಂಡು ಡ್ಯಾನ್ಸ್ ಮಾಡೋದು ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಸೊ ಗೈಸ್, ಕರ್ನಾಟಕ ಸಂಘ ದುಬೈ ಪ್ರೆಸೆಂಟ್ ಮಾಡಿದ ಒಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ದುಬೈ ಡ್ಯಾನ್ಸ್ ಕಪ್ 2024 ಒಂದು ರಿಯಾಲಿಟಿ ಶೋ ನೋಡಿದಾಗಾಯ್ತು. ಲೈವ್ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ನೋಡಿದಾಗಾಯ್ತು ಸೀರಿಯಸ್ ಆಗಿ ಅಲ್ಲ, ನಿಜವಾಗಿ ನಾವು ಟಿವಿಯಲ್ಲಿ ನೋಡುವಾಗೆ ಆಯ್ತು. ಮತ್ತೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್, ಕೆಲವೊಂದು ಪರ್ಫಾರ್ಮೆನ್ಸ್ ಅಂದ್ರೆ ಮೈಂಡ್ ಬ್ಲೋವಿಂಗ್ ಲೆವೆಲ್. ಅದೇ ರಿಸಲ್ಟ್ ಬರುವಾಗ ಒಂದು ಎಕ್ಸೈಟ್ಮೆಂಟ್, ಫೈನಲ್ ಆಡಿಷನ್ ಆಗುತ್ತೆ ನೋಡಿ, ಅದೇ ಫೀಲ್ ಬರ್ತದೆ, ಆ ಎಕ್ಸೈಟ್ಮೆಂಟ್ಸ್ ಇತ್ತು. ಮತ್ತೆ ಇನ್ನೊಂದು ಆರ್ಗನೈಸ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು, ಏನು ಡಿಲೇ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಕೆಲವು ವೆರೈಟಿ ಸಿಂಗಿಂಗ್, ಮತ್ತೆ ರಂಗೋಲಿ ಸ್ಪರ್ಧೆ, ಏಕಪಾತ್ರ ಅಭಿನಯ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ವರ್ಷ ನಂತರ ನಾನು ಲೈವ್ ನೋಡಿದ್ದು. ಮತ್ತೆ ಡ್ರಾಯಿಂಗ್ ಸ್ಪರ್ಧೆ ಮಕ್ಕಳಿಗೆ, ಹಾಗೆ ಓವರ್ ತುಂಬಾ ಒಳ್ಳೆ ವೆಲ್ ಆರ್ಗನೈಸ್ಡ್ ಇವೆಂಟ್. ಸೊ ಇನ್ನಷ್ಟು ಕರ್ನಾಟಕ ಸಂಘದಿಂದ ಒಳ್ಳೆ ಕಾರ್ಯಕ್ರಮ ಆಗಲಿ ಅಂತೇಳಿ ವಿಶ್ ಮಾಡ್ತಿದ್ದೇವೆ. ಸೊ ನಿಮ್ಗೆ ಇಷ್ಟ ಆದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಡೈರೆಕ್ಟ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ತಾ ಇದ್ದೇವೆ, ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಇನ್ನೊಂದು ಹೊಸ ವಿಡಿಯೋ ಒಟ್ಟಿಗೆ ಮತ್ತೊಮ್ಮೆ ಸಿಗುವ. ಬಾಯ್ ಬಾಯ್. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ. ಜೈ ಹಿಂದ್.